ಟೀಸರ್ ನೋಡಿ ತುಂಬ ಚೆನ್ನಾಗಿ ಅನಿಸ್ತು. ಎಸ್ಟರ್ಡೇ ಇಟ್ ವಾಸ್ ಸರ್ಪ್ರೈಸ್. ಕೆಲವು ಟೈಮ್ ಡೆಸ್ಟಿನಿ ಅಂತಾರಲ್ಲ, ಹಂಗೆ ಭಾಳಷ್ಟು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಕೂಡ ನಿನ್ನೆ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್, ಆಲ್ವೇಸ್ ಗುಡ್ ಫ್ರೆಂಡ್ ಆಫ್ ಮೈನ್. ನಿನ್ನೆ ಇವರು ಬಂದರು, ನಮ್ಮ ಸಿರುಗುಪ್ಪದವ್ರು, ಅವರು ನಮ್ಮ ಬಳ್ಳಾರಿ ಜಿಲ್ಲೆಯವ್ರು, ಅವರು ಪ್ರೊಡ್ಯೂಸರ್ ಇದ್ದಾರೆ. ನನಗಿನ್ನ ಏನು ರೆಗ್ಯುಲೇಷನ್ ಬಗ್ಗೆ ಮಾತಾಡೋಕ್ಕೆ ಆಗಿಲ್ಲ. ದ ಕಾನ್ಸೆಪ್ಟ್ ಐ ಲೈಕ್. ಮೈ ಹೀರೋ ಇಸ್ ಹಿಯರ್ ಓನ್ಲಿ, ಮೈ ಹೀರೋ ದ ಮೂವಿ. ಸೊ ಕಾನ್ಸೆಪ್ಟ್ ತುಂಬ ಲೈಕ್ ಆಯ್ತು ನನಗೆ. ಏನು ಈ ಹುಡುಗಿನ ಆಸಕ್ತಿ ಇದೆ, ಇಡೀ ಊರಿಗೆ ಕಲಿಸ್ತಕ್ಕಂಥ ಒಂದು ಆಸಕ್ತಿ ಇದೆ. ಆ ಕಾನ್ಸೆಪ್ಟ್ನಲ್ಲಿ ತುಂಬ ಲೈಕ್ ಆಯಿತು. ಆ್ಯಂಡ್ ಶೀ ಟೋಲ್ಡ್, ನನಗೆ ಹೇಳಿರ್ತಕ್ಕಂಥದ್ದು ನೀವು ಒಂದು DC ಪಾತ್ರ ಮಾಡ್ಬೇಕಂತ ಕರೆಕ್ಟಲ್ಲ. ಅದೆಷ್ಟು ಮಟ್ಟಿಗೆ ಸೂಟ್ ಆಗ್ತಾನೆ ಗೊತ್ತಿಲ್ಲ. ನೋಡ್ರೆ ನಮ್ಮನ್ನು ಯಾಕೆ ಕರ್ಕೊಂತೀರ ಅಂದ್ರೆ ಕೂಡ ಇಲ್ಲ ಸರ್ ನೀವು ಬರ್ಬೇಕಂತ ಹೇಳಿದ್ರೆ. ಇನ್ನೂ ಐ ಆಮ್ ಆಲ್ವೇಸ್ ಅ ಫಿಯರ್ಫುಲ್ ಪರ್ಸನ್. ನಾನು ಇನ್ನೂ ಯಾವತ್ತು ಫಿಲಿಮ್ನಲ್ಲಿ ಆ್ಯಕ್ಟಿಂಗ್ ಮಾಡೋದನ್ನಲ್ಲ, ಬಟ್ ಬಿಕಾಸ್ ಆಫ್ ದಟ್ ರೋಲ್ ಐ ಕುಡ್ ಸೇ ಎಸ್. ಸೊ ಲೈಕ್ ವೈಸ್ ಶ್ರೀನಿವಾಸ್ ಅವ್ರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸಿದರೆ ನಿಮಗೆ ಧನ್ಯವಾದಗಳು. ಯಾಕಂದರೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ರಾಜಕಾರಣಕ್ಕೆ ಬಂದವರು. ಬಟ್ ಅದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಪ್ರಸನ್ನ ಅವರು ನಿನ್ನೆ ನಾನು ಅವ್ರು ಸ್ವಲ್ಪ ತಲೆ ತಿಂದೆ, ಏನೇನೋ ವಿಚಾರಗಳು ಬೇರೆ ಹೇಳ್ಬಿಟ್ಟೆ. ಸೊ ಹಂಗಾಗಿ ಇಟ್ಸ್ ಅನ್ ಆಪರ್ಚುನಿಟಿ. ಸೊ ನೀವಾಗ ನಾನು ಪರ್ಮಿಷನ್ ಕೊಟ್ಟರೆ ಇಟ್ ಲವ್ ಟು ವರ್ಕ್ ವಿತ್ ಯು. ಸೊ ಚಂದ್ರ ಸರ್ ಇದ್ದಾರೆ. ಸೊ ನೀವೇ ಗಣೇಶನ ಮದುವೆ, ಗೌರಿ ಗಣೇಶ ಅಲ್ಲಿಂದ ನೋಡಿ ಬೆಳೆದವರು. ಸೊ ಇಟ್ಸ್ ಅನ್ ವಂಡರ್ಫುಲ್ ಆಪರ್ಚುನಿಟಿ. ಹೋಪ್ಫುಲಿ ನಾನು ಜಸ್ಟಿಫೈ ಮಾಡ್ತೀನಿ ಆ ರೋಲಿಗೆ ಅಂತ ಅನಿಸ್ತಾ ಇದೆ. ಬಟ್ ಇನ್ನೂ ಭಯನೂ ಇದೆ. ಸೊ ಎಲ್ಲಿ ವಿಡ್ರಾ ಆಗುತ್ತೆ, ವಿಡ್ರಾಲ್ ಸಿಂಪ್ಟಮ್, ಭಯ ಸಿಂಪ್ಟಮ್ ಎಲ್ಲ ಗೊತ್ತಿಲ್ಲ. ಬಟ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಸೋ ಹ್ಯಾಪಿ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಪ್ರಸನ್ನ ಅವರಿಗೆ, ಆಮೇಲೆ ವಿಶೇಷವಾಗಿ ನಮ್ಮ ರೆಡ್ಡಿ ಅವರು ಏನು ಇವತ್ತು ಬಂಡವಾಳ ಹಾಕಿದ್ದಾರೆ. ಯಾಕಂದರೆ ಪಿಕ್ಚರ್ ಗೆಲ್ತಕ್ಕಂಥ ತುಂಬ ಕಷ್ಟ ಇದೆ. ಓವರಾಲ್ ಪ್ರಪಂಚದಲ್ಲಿ 8% ಸಕ್ಸಸ್ ರೇಟ್ ಇರೋದು. ಅದರಲ್ಲಿ ಇದು ನಾನ್ ಕಮರ್ಷಿಯಲ್ ಮೂವಿ ಇರೋದ್ರಿಂದ ಇದು ಒನ್ ಆಫ್ ದ ಮೆಸೇಜ್ ಇರ್ತಕ್ಕಂಥ ಮೂವಿ ಇದೆ. ಅದರಲ್ಲಿ ನಾನು ಒಂದು ಪಾತ್ರ ಸಿಗ್ತದೆ. ನನ್ನ ಅದೃಷ್ಟ ಅಂತ ನಾನು ಭಾವಿಸಿ ಇಲ್ಲಿ ಬಂದಿದ್ದೇನೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಯು ಗಾಟ್ ಅ ಲಾಂಗ್ ವೇ ಟು ಗೋ. ನಿಮ್ಮೆಲ್ಲರೂ ಒಳ್ಳೇದಾಗಲಿ. ಕನ್ನಡ ಸಿನಿಮಾನ ಹೆಚ್ಚಿನ ಬೆಳೀಲಿ ದೊಡ್ಡ ಮಟ್ಟದಲ್ಲಿ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಲದಿಂದ ಅನಂತ್ನಾಗ್ ಅವರು, ನಮ್ಮ ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವ್ರ ಪಿಕ್ಚರ್ಗಳನ್ನು ನಾವು ನೋಡಿ, ರವಿಚಂದ್ರನ್ ಅವ್ರ ಪಿಕ್ಚರ್ ನೋಡಿ ಬಂದಿರತಕ್ಕಂಥವ್ರು ನಾವು ಎಲ್ಲ. ಹಂಸಲೇಖ ಇರ್ಬೋದು, ಆಲ್ ಮ್ಯೂಸಿಕ್ ಡೈರೆಕ್ಟರ್ಸ್ ಹೇರ್ ವಿ ಗಾಟ್ ಅ ಗ್ರೇಟ್ ಜರ್ನಿ ಆಸ್ ಅ ಕನ್ನಡ ಇಂಡಸ್ಟ್ರಿ. ಸೊ ಪುಟ್ಟಣ್ಣ ಕಳಗರಂಥ ಡೈರೆಕ್ಟರ್ ನಾವು ನೋಡಿರ್ತಕ್ಕಂಥ ನಮ್ಮ ಕನ್ನಡ ಇಂಡಸ್ಟ್ರಿ. ಹಂಗಾಗಿ ಸೊ ಸ್ಟಿಲ್ ವಿ ಹ್ಯಾವ್ ಗಾಟ್ ಲಾಂಗ್ ವೇ ಟು ಗೋ. ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಕನ್ನಡ ಪಿಕ್ಚರ್ ಗುರುತಿಸ್ಕೊಂತ ಇದೆ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಬೆಳೀಲಿ, ಕನ್ನಡ ಸಿನಿಮಾ ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಕನ್ನಡ ಇಂಡಸ್ಟ್ರಿಗೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಶುಭವನ್ನು ಆರಿಸಿ ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭಾರತಿ ಟೀಚರ್ 7ನೇ ತರಗತಿ ಸಿನಿಮಾ ಟೈಟ್ಲೇ ಹೇಳ್ತಿದೆ. ಒಂದು ಮಚ್ಚು ಲಾಂಗು ಇದ್ಯಾವುದೂ ಇಲ್ಲದ ಒಂದು ಶಾಲೆ, ಟೀಚರ್, ವಿದ್ಯೆ, ಕನ್ನಡ ಇದಕ್ಕೆ ಸಂಬಂಧಪಟ್ಟ ಸಿನಿಮಾ ಅಂತ. ಪ್ರಸನ್ನ ಅವರು ನನಗೆ ಬಹುಕಾಲದ ಗೆಳೆಯರು. ಅವರು ನಮ್ಮ ಶ್ರೀನಿವಾಸ್ ಹೇಳಿದಾಗೆ ಅದೇ ರೀತಿ ಒಂದು ಸದಭಿರುಚಿಯ ಸಾಹಿತ್ಯ ಪ್ರೇಮಿ ಮತ್ತು ಸಾಹಿತ್ಯವನ್ನು ತುಂಬ ಅಂದರೆ ಆ ಸಂಭಾಷಣೆಗಳಾಗಲಿ ಅಥವಾ ಲೇಖನ ಆಗಲಿ ಇದರಲ್ಲೆಲ್ಲ ಭಾಳ ನುರಿತಂಥವರು. ಕತೆ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿ ನುರಿತಂಥ ವ್ಯಕ್ತಿ. ಸಿನಿಮಾ ಇದು 2ನೇ ಸಿನಿಮಾ ನಿರ್ದೇಶನ, ಮೂರನೇ ಸಿನಿಮಾ ತುಂಬ ಅವರು ಒಂದಷ್ಟು ಕನಸುಗಳು ಕಟ್ಕೊಂಡಿದ್ದಾರೆ. ಈ ಕಥೆಯನ್ನು ಒಂದು ರೀತಿ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ರಾಘವೇಂದ್ರ ರೆಡ್ಡಿ ಅವರು ಹಣ ಹೂಡಿ, ವೆಂಕಟ ರೆಡ್ಡಿ ಅವರು ತಲೆ ಹೂಡಿ ಎಲ್ಲ. ನನಗೆ ವೆಂಕಟ ಗೌಡ್ರಲ್ಲಿ ಏನಂತಂದರೆ, ಈ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟ್ರ್ ಅವರು ಸುಮಾರು 106 ಸಿನಿಮಾ ಡಿಸ್ಟ್ರಿಬ್ಯೂಟ್ರು. ಒಬ್ಬ ಡಿಸ್ಟ್ರಿಬ್ಯೂಟ್ರು ಯೋಚನೆ ಮಾಡೋದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ. ಸರ್ ಪೋಸ್ಟಲ್ಲಿ ರಕ್ತ ಇರ್ಬೇಕು ಸರ್, ಏನೋ ಇರಬೇಕು ಅಂತ. ಆದರೆ ಇಂಥದ್ದೊಂದು ಜನಪರವಾದ, ಕನ್ನಡ ಪರವಾದ ಒಂದು ಸಿನಿಮಾನ ತೆಗೀಲಿಕ್ಕೆ ಆಸಕ್ತಿಯಿಂದ ಅಷ್ಟೊಂದು ಜೊತೆಯಲ್ಲಿರೋದು ನನಗೆ ನಿಜಕ್ಕೂ ಅವ್ರು ನೋಡಿ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯಿತು. ಪ್ರಸನ್ನ ಅವರಿಗೆ ಒಂದು ಭಾಳ ದೊಡ್ಡ ಗೆಲುವು ಸಿಗಲಿ. ವೆಂಕಟೇಗೌಡರಿಗೆ ಇನ್ನಷ್ಟು ಸಿನಿಮಾ, ವೆಂಕಟೇಗೌಡರು ಮತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರಿಗೆ ಮತ್ತಷ್ಟು ಮಗದಷ್ಟು ಇಂಥ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಬರಲಿ ಈ ಸಿನಿಮಾಯಿಂದ ಅಂತ ಹಾರೈಸ್ತೀನಿ. ಮತ್ತು ವಿಶೇಷವಾಗಿ ಇವತ್ತು ಅತಿಥಿಗಳಲ್ಲಿ ನಮ್ಮ ರಾಜೇಶ್ ರಾಮನಾಥ್ ಅವರು ಮತ್ತು ವೀರಪುತ್ರ ಶ್ರೀನಿವಾಸ್ ಅವರು ಎಲ್ಲ ಭಾಳ. ರಾಜೇಶ್ ರಾಮನಾಥ್ ಅವರು ಕನ್ನಡ ನಾಡು ಕಂಡ ಭಾಳ
ಅತ್ಯಂತ ಜನಪ್ರಿಯ ಸಂಗೀತ ನಿರ್ದೇಶಕರು. ಅವರು ಸದಾ ಉತ್ಸಾಹಶಾಲಿಗಳಾಗಿ ಈಗ ಮತ್ತೆ ಇನ್ನೊಂದು ಸ್ಟುಡಿಯೋ ಎಲ್ಲ ಮಾಡ್ಕೊತಿದ್ದಾರೆ. ಅವರಿಗೆ ಹೆಚ್ಚು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತಿದೆ ನಿಮಗೆ. ಅವರು ವಿಷ್ಣು ಸೇನಾ ಸಮಿತಿಯಿಂದ ಆರಂಭ ಮಾಡಿ ಈಗ ಪ್ರಕಾಶನ ಸಂಸ್ಥೆ ಭಾಳ ತುಂಬ ದೊಡ್ಡ ಉತ್ಸವ ಮಾಡಿದ್ರು ಜಯನಗರದಲ್ಲಿ, ಪುಸ್ತಕದ ಒಂದು ಮೇಳನ. ಆ ಪುಸ್ತಕ ಪ್ರೀತಿ ಹಾಗೆ ಮುಂದುವರಿಲಿ. ಒಟ್ಟು ಈ ಸಿನಿಮಾಗೆ ಭಾಳ ಪ್ಲಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಆಗಾಗ ಭೇಟಿ ಮಾಡ್ತಾ ಈ ಕತೆ ಹೇಳ್ತಿದ್ರು, ಒಂದಷ್ಟು ಚರ್ಚೆ ಮಾಡ್ತಿದ್ರು ನಮ್ಮ ಪ್ರಸನ್ನ ಅವರು. ಒಂದು ತಿಂಗಳ ಹಿಂದೆ ಬಂದು, ಸರ್ ಕಥೆಯಲ್ಲಿ ಅಂಥೇಳಿ ಒಂದು ಪಾತ್ರ ಹೇಳಿದ್ರು. ಸರಿ ಏನು ಅಂದೆ, ಈ ಪಾತ್ರ ಒಬ್ಬರು ಮಾಡಬೇಕು, ನಿಮಗೆ ಚೆನ್ನಾಗಿ ಪರಿಚಯ ಅವ್ರ ಕೈಲಿ ಮಾಡಿಸ್ಬೇಕಲ್ಲ ಅಂದರು. ಏನು ಕಲಾವಿದರು ಯಾರಾದರೂ ಅಷ್ಟೇ ಮಾಡ್ತಾರೆ, ಕಲಾವಿದರಲ್ಲ ಸರ್. ಯಾರು ಅಂದೆ, ಸಂತೋಷ್ ಲಾಡ್ ಸರ್ ಅಂತಂದ್ರೆ. ಪಾತ್ರ ಅವರಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಅನ್ನಿಸ್ತು ನನಗೆ. ಆದರೆ ಹೆಂಗೆ ಕೇಳೋದು, ಯಾಕೆಂದ್ರೆ ಅವರು ಮೂಲತಃ ಅವರು ಸಿನಿಮಾದ ದೊಡ್ಡ ಸಿನಿಮಾಗೆ ಬಂಡವಾಳ ಹಾಕೋದ್ರಿಂದ ಹಿಡಿದು ನಿರ್ಮಾಣ ಎಲ್ಲ ಮಾಡಿದ್ದಾರೆ, ಬೇರೆ ಬೇರೆ ಸಿನಿಮಾಗಳನ್ನು. ಹೋದ ವರ್ಷ ಕೂಡ ಭಾಳ ದೊಡ್ಡ ಕನ್ನಡದ ಒಂದು ಸಿನಿಮಾಗೆ ಅವರು ಒಂದು ರೀತಿ ಹಿಂದೆ ಆಶೀರ್ವಾದ ಮಾಡಿದ್ರು. ಹಾಗೆ ಅಂಥವ್ರು ಹೆಂಗೆ ಒಪ್ಕೋತಾರೆ, ಒಂದು ಏನು ದೊಡ್ಡ ಸ್ಟಾರ್ ಇರುವಂಥ ಸಿನಿಮಾ ಅಲ್ಲ, ಒಂದು ಮಕ್ಕಳು ಮಾಡಿರುವಂಥ ಸಿನಿಮಾ, ಮಗು ಮೇಲೆ ಮತ್ತು ಕತೆ ಕನ್ನಡದ ಮೇಲೆ ಇರುವಂಥ ಸಿನಿಮಾ. ಹೇಗೆ ಒಪ್ಕೋತಾರೆ ಗೊತ್ತಿಲ್ಲ. ಕೇಳ್ಬಿಡೋಣ ಬನ್ನಿ ಅಂತೇಳಿ ನಿನ್ನೆ ರಾತ್ರಿ, ಒಂದು ತಿಂಗಳಿಂದ ಈ ಸೆಷನ್ ನಡೀತಾ ಇದೆ, ಅದು ಇದು ಅಂತ ಹೇಳಿ ತಳ್ಳಾಕಿ ಪ್ರಸನ್ನ ಫೋನ್ ಮಾಡಿದಾಗೆಲ್ಲ ನಿನ್ನೆ ಒಂದು ಪ್ರಯತ್ನ ಮಾಡೇ ಬಿಡೋಣ ಅಂತೇಳಿ ನಿನ್ನೆ ಹೋದ್ವಿ. ಭಾಳ ಅದೃಷ್ಟವಂತರು ನಮ್ಮ ರಾಘವೇಂದ್ರ ಶೆಟ್ಟಿ ರೆಡ್ಡಿಯವರು ಮತ್ತು ಪ್ರಸನ್ನ ಅವರು. ಪಟ್ ಅಂತ ಕತೆ ಎಲ್ಲ ಕೇಳಿದ್ರು. ಕೇಳಿ ಹಿಂಗೆ ಏನಾಗಬೇಕೀಗ ಅಂದರು. ಹಿಂಗೆ ಅಂತ ಅಂದ ಕೂಡಲೇ ನಾನು ಅಂತಂದ್ರೆ, ಇಲ್ಲ ಸರ್ ನೀವು ಮಾಡಿ ಅಂತ ಇನ್ನೊಂದು 4 ಸಲ ಹೇಳಿದ ತಕ್ಷಣ ಆಯ್ತು ಹೋಗಪ್ಪ ನಾನು ಬರ್ತೀನಿ ಅಂದರು. ಸೊ ಹೀಗೆ ಭಾಳ ಸಂತೋಷ ಆಯಿತು. ಅವರ ಪ್ರೀತಿ, ಅವರಿಟ್ಟಿರುವಂಥ ಪ್ರೀತಿಗೆ ಏನು ಹೇಳಿದ್ರು ಕಡಿಮೆನೆ. ಭಾಳ ಖುಷಿ ಆಗ್ತಿದೆ. ಇನ್ನು ಹೆಚ್ಚು ಈ ಸಿನಿಮಾದ ಬಗ್ಗೆ, ಸಿನಿಮಾದ ವಿಚಾರಗಳನ್ನು ನಿರ್ದೇಶಕರು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ, ಅವ್ರು ಮಾತಾಡ್ತಾರೆ. ಚಂದ್ರು ಸರ್ ತುಂಬ ಚೆನ್ನಾಗಿದೆ ಸರ್ ಟೀಸರಲ್ಲಿ ನಿಮ್ಮ ಅಭಿನಯ. ಮತ್ತು ಸರ್ ಕೂದಲಿದ್ದೀರೋ ಗೊತ್ತಾಗಿರೋದು. ಥ್ಯಾಂಕ್ ಯು ಸೋ ಮಚ್ ವಿ ನಾಗೇಂದ್ರ ಪ್ರಸಾದ್ ಸರ್. ತಮ್ಮ ಸಹಕಾರ ಕೂಡ ನಮ್ಮ ಸಿನಿಮಾಗೆ ಬಹಳ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಬರವಣಿಗೆ ಸಹಕಾರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೆಂಕಟ್ ಗೌಡ ಶ್ರಮಜೀವಿ, ಬಹಳಷ್ಟು ಒಂದು ಉತ್ತೇಜದಿಂದ ಯಾವುದೇ ಕೆಲಸ ತಗೊಂಡ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡಿ ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನ ಜನಕ್ಕೆ ತಲುಪೋ ಹಾಗೆ ಮಾಡ್ತಾರೆ. ಹಾಗಾಗಿ ನನಗೆ ಈ ಚಿತ್ರದ ಮೇಲೆ ಬಹಳಷ್ಟು ಭರವಸೆ ಇದೆ. ಆ ಟೀಸರ್ ನೋಡಿದ ಮೇಲೆ ವೆಂಕಟ್ ಗೌಡ ಅವರ ಒಂದು ಉಸ್ತುವಾರಿಯಲ್ಲಿ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಇದು ಮುಂದೆ ಬರ್ತಾ ಇದೆ ಅಂದ್ರೆ ಬಹಳ ಚೆನ್ನಾಗಿ ಮೂಡಿಬರುತ್ತೆ ಅಂತ ನನ್ನ ಒಂದು ಭಾವನೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಅತಿಥಿಗಳೆಲ್ಲರೂ ಕೂಡ ತುಂಬಾನೇ ಶಾರ್ಟ್ ಆಗಿ ಮಾತಾಡ್ತಿದ್ದಾರೆ. ನಾನು ವೀರಕಪುತ್ರ ಶ್ರೀನಿವಾಸ್ ಸರ್ ತಡವಾಗಿ ಬಂದ್ರಿ ಅಂತ ಸ್ವಲ್ಪ ತಡವಾಗಿ ಮೈಕ್ ಕೊಟ್ಟಿದ್ದೀವಿ ಸರ್. ಟೀಸರ್ ನೋಡಿದ್ರಿ ಆದ್ರೆ ತಾವು, ತಮಗೂ ಕನ್ನಡ ಪರ ಕಾಳಜಿ ಇದೆ. ಆದ್ರೆ ಭಾರತೀಯ ಟೀಚರ್ 7ನೇ ತರಗತಿ ಟೀಸರ್ ನೋಡಿದ್ರೆ ತಮಗೆ ಹೇಗೆ ಅನಿಸ್ತು? ಇಲ್ಲ, ನಾವು ಇವರೆಲ್ಲ ತುಂಬ ಸಣ್ಣದಾಗಿ ಮಾತಾಡಿದ್ರು, ನಾವು ಪುಸ್ತಕ ಲೋಕದವರು ಜಾಸ್ತಿ ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಮಳವಳ್ಳಿ ಪ್ರಸನ್ನ ಸರ್ ನನಗೆ 7 ವರ್ಷದ ಗೆಳೆಯರು. ಪೂಜ್ಯ ರಾಘವೇಂದ್ರ ರೆಡ್ಡಿ ಅವರು ನಮಗೆ 10 ವರ್ಷದ ಗೆಳೆಯರು. ಇವರಿಬ್ಬರು ಗೆಳೆಯರ ಸಿನಿಮಾ ಅಂತ ಇಲ್ಲಿ ತನಕ ಬಂದಿದ್ದಾನೆ. ಮೊದಲು ಕತೆ ಕೇಳಿದ್ದು 4 ವರ್ಷದಿಂದ ನಾನೇ. ಭಾರತೀಯ ಟೀಸರ್ ಇವತ್ತು ಭಾರತೀಯ ಟೀಚರ್ ಕತೆ ಕೇಳಿದ್ದು ಕಳೆದ 4-5 ವರ್ಷಗಳ ಹಿಂದೆ. ಆ ಕಾಲಕ್ಕೆ ಅದನ್ನು ನಾನೇ ಸಿನಿಮಾ ಮಾಡಬೇಕಾಯಿತು. ಮತ್ತು ಕಾರಣಾಂತರಗಳಿಂದ ನಮ್ಮದು ಕಾಲ್ ಶೀಟು ಬೇರೆ ದೊಡ್ಡವ್ರ ಜೊತೆಗಿರೋದ್ರಿಂದ ಸಿನಿಮಾ ಅಲ್ಲಿಂದ ಶುರು ಮಾಡಬೇಕು ಅಂತ ಈ ಸಿನಿಮಾ ಮಾಡಿರಲಿಲ್ಲ. ಆದರೆ ಒಂದೊಳ್ಳೆ ಕತೆ, ಒಂದು ಸಾಮಾಜಿಕ ಸಂದೇಶ ಇರುವಂಥದ್ದು ಮತ್ತು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡುವಂಥದ್ದು. ಸೊ ಮಳವಳ್ಳಿ ಪ್ರಸನ್ನ ಸರ್ ಅವರ ಜರ್ನಿಯನ್ನು ನೋಡಿದರೆ ಅವರೊಂದು ಸಂವೇದನೆ ಇರುವಂತಹ ಒಬ್ಬ ನಿರ್ದೇಶಕರವರು. ಅವರಿಗೆ ನಿರೀಕ್ಷಿತ ಮಟ್ಟದ
ಗೆಲುವು ಸಿನಿಮಾದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಎರಡರಲ್ಲೂ ಕೂಡ ಸಿಗಬೇಕಾಗಿದೆ. ಯಾಕಂದರೆ ಅದ್ಭುತವಾದಂತಹ ಒಬ್ಬ ಸಾಹಿತ್ಯ ಅವರು, ಬರವಣಿಗೆ ಅವರ ಶಕ್ತಿ. ಇವತ್ತು ಸಿನಿಮಾ ಲೋಕ ಬಹುತೇಕ ಸೋಲ್ತಾ ಇರುವಂಥದ್ದು ಅದರ ರೈಟಿಂಗ್ಸಲ್ಲಿ ಅಂತ ಎಲ್ಲರೂ ಒಪ್ಕೋಬೇಕಾಗಿದೆ. ಆದರೆ ಒಬ್ಬ ನಿರ್ದೇಶಕ ಇಷ್ಟೊಳ್ಳೆ ಸಾಹಿತಿ ಆಗಿರೋ ಕಾರಣಕ್ಕೆ ಈ ಸಿನಿಮಾದ ಶಕ್ತಿ ಮತ್ತು ಸಮರ್ಥವಾದಂತಹ ಒಂದು ನಿರ್ದೇಶನ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ. ಸೊ ಅದು ಒಂದು. ಮತ್ತು ಇನ್ನೊಂದು ಸ್ನೇಹಿತರಾದಂತಹ ರಾಘವೇಂದ್ರ ರೆಡ್ಡಿ ಅವರು ಈ ಸಿನಿಮಾಗೆ ಅನೇಕ ವರ್ಷಗಳಿಂದ ಕನಸು ಕಂಡು ಇದನ್ನೊಂದು ಸಾಕಾರಗೊಳಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಶುಭ ಕೋರ್ತು. ರಾಜೇಶ್ ರಾಮನಾಥ್ ಸರ್ ನನ್ನ ಯಜಮಾನ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡುವಂಥವ್ರು. ಅವರೆಲ್ಲ ಬಂದಿಲ್ಲಿ ಕೂತಾಗ, ಮತ್ತು ಸಂತೋಷ್ ಲಾಡ್ ಸಾರು ಇವತ್ತು ರಾಜಕಾರಣದಲ್ಲಿ ಏನಾದರೂ ಒಂಚೂರು ನಮಗೆ ಬೈಗಳು ಕೇಳ್ತಿದ್ದಾವೆ. ಅದಕ್ಕೆ ಕೆಲವು ಒಳನೋಟಗಳನ್ನು ಕಟ್ಟಿಕೊಡುವಂತಹ ಏಕೈಕ ರಾಜಕಾರಣಿ ಈ ಕಾಲದಲ್ಲಿ ಅವರು ಕೂಡ ಬಂದಿದ್ದಾರೆ. ಇವೆಲ್ಲವೂ ಕೂಡ ಜೊತೆಗೆ ನನ್ನ ಕವಿರತ್ನರು ಇದ್ದಕ್ಕಿದ್ದಂಗೆ ಅವ್ರಿಗೆ ವಯಸ್ಸಾಗೋಯ್ತಲ್ಲ ಅಂತ ನೋಡ್ತಾ ಇದ್ದೆ. ಕವಿರತ್ನರು ಬಂದಿದ್ದಾರೆ. ಇದೆಲ್ಲ ಇಷ್ಟೊಂದು ಸಹೃದಯರು ಮತ್ತು ಸದಭಿರುಚಿ ಮತ್ತು ಕನ್ನಡ ಚಿತ್ರರಂಗದ ಏಳಿಗೆಯನ್ನೇ ಬಯಸುವಂತಹ ಒಂದಷ್ಟು ಮನಸ್ಸುಗಳಿರೋದರಿಂದ ಬಹುಶಃ ಈ ಒಂದು ಸಾಂಕೇತಿಕವಾಗಿ ನಾವೆಲ್ಲ ಸೇರಿದ್ದೀವಿ. ಕನ್ನಡ ಚಿತ್ರರಂಗದ ಇದನ್ನು ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡುತ್ತೆ ಅಂತ ನಂಬಿದ್ದೇನೆ. ಥ್ಯಾಂಕ್ ಯು ಮೇಡಮ್.